ಕನ್ನಡ ಕೊರಳು. ಕನ್ನಡ ಚಿತ್ರರಂಗದ ಸಾಹಸ ಸಿಂಹ ಡಾ ವಿಷ್ಣುವರ್ಧನ್. ಯಾರು? ಪರಿಚಯ. ಕನ್ನಡ ಚಲನಚಿತ್ರ ಲೋಕದಲ್ಲಿ ಅಜರಾಮರ ನಟನಾಗಿ ಹೆಸರು ಮಾಡಿರುವವರು ಡಾ ವಿಷ್ಣುವರ್ಧನ್. ಅಭಿಮಾನಿಗಳ ಹೃದಯದಲ್ಲಿ ಸಾಹಸ ಸಿಂಹ, ಅಭಿನಯ ಭೂಪತಿ, ಕರ್ನಾಟಕದ ಮೆಗಾಸ್ಟಾರ್ ಎಂದು ಉಳಿದಿರುವ ಈ ಮಹಾನ್ ನಟರ ನಿಜವಾದ ಹೆಸರು ಸಂಪತ್ ಕುಮಾರ್. ಅವರು 18 ಸೆಪ್ಟೆಂಬರ್ 1950ರಂದು ಮೈಸೂರು ನಗರದಲ್ಲಿ ಜನಿಸಿದರು. ತಂದೆ ಎಚ್.ಎಲ್. ನರಸಿಂಹಮೂರ್ತಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ತಾಯಿ ಕಮಲಾ ಅವರು ಗೃಹಿಣಿಯಾಗಿದ್ದರು. ಕುಟುಂಬದಲ್ಲಿ ಶಿಸ್ತು, ಸಂಸ್ಕಾರ ಮತ್ತು ಮಾನವೀಯತೆ ತುಂಬಿಕೊಂಡಿದ್ದರಿಂದಲೇ ವಿಷ್ಣುವರ್ಧನ್ ಬಾಲ್ಯದಿಂದಲೇ ಸರಳತೆ, ಪ್ರಾಮಾಣಿಕತೆ ಬೆಳೆಸಿಕೊಂಡರು. ಮೈಸೂರಿನ ವಸತಿ ನಿಲಯ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು ನಂತರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕಲೆಗಳ ವಿಭಾಗದಲ್ಲಿ ಪದವಿ ಮುಗಿಸಿದರು. ನಟನೆಯ ಮೇಲೆ ಅವರಿಗೆ ಬಾಲ್ಯದಿಂದಲೇ ಒಲವು ಇತ್ತು. ಕಾಲೇಜು ದಿನಗಳಲ್ಲಿ ನಾಟಕಗಳಲ್ಲಿ ಭಾಗವಹಿಸಿದ ಅವರು ತಮ್ಮ ಅಭಿವ್ಯಕ್ತಿ, ಧ್ವನಿ, ಭಾವಪೂರ್ಣ ಸಂವಹನದಿಂದ ಎಲ್ಲರ ಮೆಚ್ಚುಗೆ ಪಡೆದರು. ಈ ಪ್ರತಿಭೆಯನ್ನು ಗುರುತಿಸಿದ ನಿರ್ದೇಶಕ ಬಿ.ವಿ. ಕಾರಂತ್ ಅವರ ವಂಶವೃಕ್ಷ 1972 ಚಿತ್ರದಲ್ಲಿ ಸಣ್ಣ ಪಾತ್ರದ ಮೂಲಕ ಅವರು ಮೊದಲ ಬಾರಿಗೆ ಬೆಳ್ಳಿ ತೆರೆಯ ಮೇಲೆ ಕಾಣಿಸಿಕೊಂಡರು. ಅದೇ ವರ್ಷ ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ನಾಗರಹಾವು ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿದಾಗ ರಾಮಾಚಾರಿ ಪಾತ್ರದ ಮೂಲಕ ಸಂಪತ್ ಕುಮಾರ್ ವಿಷ್ಣುವರ್ಧನ್ ಎಂಬ ಹೆಸರಿನಿಂದ ಕನ್ನಡ ಸಿನಿರಂಗದಲ್ಲಿ ಶಾಶ್ವತ ಸ್ಥಾನ ಪಡೆದರು. ಅದರಿಂದ ಆರಂಭವಾದ ಅವರ ಸಿನಿ ಪಯಣವು ಸುಮಾರು 230ಕ್ಕೂ ಹೆಚ್ಚು ಚಿತ್ರಗಳ ಮೂಲಕ ಕಂಗೊಳಿಸಿತು. ಅವರು ಕೇವಲ ಕನ್ನಡದಲ್ಲಷ್ಟೇ ಅಲ್ಲ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿಯೂ ನಟಿಸಿ ತಮ್ಮ ವೈವಿಧ್ಯಮಯ ಪ್ರತಿಭೆಯನ್ನು ತೋರಿಸಿದರು. ಸಾಹಸ, ಹಾಸ್ಯ, ಭಾವನಾತ್ಮಕ, ಸಾಮಾಜಿಕ, ಪೌರಾಣಿಕ ಎಲ್ಲ ಪ್ರಕಾರದ ಪಾತ್ರಗಳನ್ನು ಸಮರ್ಥವಾಗಿ ನಿರ್ವಹಿಸಿದ ಅವರು ನಿಜವಾದ ಸೃಜನಶೀಲ ನಟ. ಅವರ ಪ್ರಮುಖ ಚಿತ್ರಗಳಲ್ಲಿ ನಾಗರಹಾವು, ಬಂಡನಾಯಕ, ಹೊಂಬಿಸಿಲು, ಮುತ್ತಿನ ಹಾರ, ಅಪೂರ್ವ ಸಂಗಮ, ಸಹಸ್ರನಾಮ, ಯಜಮಾನ ಮುಂತಾದವು ಸೇರಿವೆ. ವಿಶೇಷವಾಗಿ ಯಜಮಾನ 1993 ಚಿತ್ರವು ಕನ್ನಡದಲ್ಲಿ ಅತಿ ಹೆಚ್ಚು ವಸೂಲಿ ಮಾಡಿದ ಚಿತ್ರಗಳಲ್ಲಿ ಒಂದಾಗಿ ದಾಖಲಾಗಿತ್ತು. ಚಿತ್ರರಂಗದ ಜೊತೆಗೆ ಅವರು ಸಮಾಜ ಸೇವೆಯಲ್ಲಿಯೂ ತೊಡಗಿಕೊಂಡಿದ್ದರು. ಕಣ್ಣಿನ ದಾನ, ರಕ್ತದಾನ, ಶಿಕ್ಷಣ ಮತ್ತು ಹಿಂದುಳಿದ ಮಕ್ಕಳ ಕಲ್ಯಾಣಕ್ಕೆ ಅವರು ಪ್ರೋತ್ಸಾಹ ನೀಡಿದರು. ಅನೇಕ ಸಾಮಾಜಿಕ ಸಂಸ್ಥೆಗಳ ಮುಖಾಂತರ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದರು. ಅಭಿನಯದಲ್ಲಿ ತೋರಿದ ಮೇಲುಗೈಗಾಗಿ ಅವರಿಗೆ ಅನೇಕ ಪ್ರಶಸ್ತಿಗಳು ಸಂದಿವೆ. ಕರ್ನಾಟಕ ರಾಜ್ಯ ಪ್ರಶಸ್ತಿ, ಫಿಲ್ಮ್ಫೇರ್ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳನ್ನು ಪಡೆದ ಅವರು 2008ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪಡೆದರು. ದೌರ್ಭಾಗ್ಯವಶಾತ್ 2009ರ ಡಿಸೆಂಬರ್ 30ರಂದು ಹೃದಯಾಘಾತದಿಂದ ಅವರು ಅಕಾಲಿಕವಾಗಿ ನಿಧನರಾದರು. ಆ ದಿನ ಲಕ್ಷಾಂತರ ಅಭಿಮಾನಿಗಳು ಅವರನ್ನು ನೆನೆದು ಕಣ್ಣೀರಿಟ್ಟರು. ಅವರ ಸ್ಮರಣಾರ್ಥವಾಗಿ ಬೆಂಗಳೂರು ನಗರದಲ್ಲಿ ವಿಷ್ಣುವರ್ಧನ್ ರಸ್ತೆ, ಪ್ರತಿಮೆ ಹಾಗೂ ಶಿಲ್ಪಗಳನ್ನು ನಿರ್ಮಿಸಿ ಗೌರವಿಸಲಾಗಿದೆ. ಅವರ ನಿಧನದ ನಂತರವೂ ಅವರಿಗೆ ಸಲ್ಲುವ ಗೌರವ ಕಡಿಮೆಯಾಗಿಲ್ಲ. 2025ರಲ್ಲಿ ಕರ್ನಾಟಕ ಸರ್ಕಾರವು ರಾಜ್ಯದ ಅತ್ಯುನ್ನತ ನಾಗರಿಕ ಗೌರವವಾದ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಮರಣೋತ್ತರವಾಗಿ ಅವರನ್ನು ಸನ್ಮಾನಿಸಿತು. ಈ ಮೂಲಕ ಅವರು ಕನ್ನಡದ ಅಜರಾಮರ ನಟರ ಪೈಕಿ ಅತ್ಯುನ್ನತ ಸ್ಥಾನವನ್ನು ಪಡೆದರು. ಡಾ ವಿಷ್ಣುವರ್ಧನ್ ಅವರು ಕೇವಲ ನಟನಲ್ಲ, ಮಾನವೀಯತೆಯ ಮೂರ್ತಿಯೂ ಆಗಿದ್ದರು. ವಂಶವೃಕ್ಷ ಚಿತ್ರದ ಮೂಲಕ ಆರಂಭವಾದ ನಟನೆಯ ಪಯಣ, ನಾಗರಹಾವು ಮೂಲಕ ದೊರೆತ ಖ್ಯಾತಿ ಹಾಗೂ ನೂರಾರು ಚಿತ್ರಗಳ ಯಶಸ್ಸು ಇವೆಲ್ಲವೂ ಅವರನ್ನು ಕನ್ನಡ ಚಲನಚಿತ್ರ ಲೋಕದಲ್ಲಿ ಶಾಶ್ವತವಾಗಿ ಅಜರಾಮರರನ್ನಾಗಿ ಮಾಡಿವೆ. ಕರ್ನಾಟಕ ರತ್ನ ಗೌರವವು ಅವರಿಗೆ ಸಲ್ಲುವ ಅತ್ಯಂತ ದೊಡ್ಡ ಮಾನ್ಯತೆ. ಹೊಸ ಪೀಳಿಗೆಗೂ ಅವರು ಪ್ರೇರಣೆಯ ದಾರಿದೀಪವಾಗಿಯೇ ಉಳಿಯುವವರು. ಇಂತಹ ಅತ್ಯಪೂರ್ವ ವ್ಯಕ್ತಿಯ ಕಿರು ಪರಿಚಯ ಇಲ್ಲಿ ಕೊಡಲಾಗಿದೆ. ಜೈ ಕರ್ನಾಟಕ, ಜೈ ಭಾರತಾಂಬೆ. ಈ ವಿಡಿಯೋ ನೋಡಿದವರಿಗೆ
ಹೃತ್ಪೂರ್ವಕ ವಂದನೆಗಳು.